ಇಲ್ಲಪ್ಪ. ನಾವು 3200 ರೂಪಾಯಿ ಕೊಡ್ತೀವಿ. ನಿಲ್ಲಿಸಿ ಮತ್ತೆ ಹೋಗಿ ಪ್ರತಿಭಟನೆನ 3200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಇವ್ರ ಜೊತೆ ಮಾತಾಡುವಾಗ ನೀನು ಯಾಕೆ ಮಧ್ಯೆ ಮಾತಾಡ್ತೀಯ? FRP ಫಿಕ್ಸ್ ಮಾಡೋರು ಯಾರ್ರೀ? ಈಗ 3200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದ್ದೀವಿ. ಅವ್ರಿಗೆ ಒಪ್ತಿಲ್ಲ. ಅವರು 3500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ದ ಯಾರು ಹೇಳ್ದವ್ರು 2900? ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1000 rupees. ಮಾತಾಡ್ತಾವ್ರೆ. ಏನ್ ಹೇಳಿ? ರಿಕವರಿ ಮೇಲೆ ಅಪ್ಪ ಕೊಡೋದು. ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ? ಕೇಳಪ್ಪ, ಇಲ್ಲಿ 13-14 ಕೇಳಪ್ಪ ಇಲ್ರಿ, ಕೇಳ್ರಿ ಇಲ್ಲಿ. ನೀವು ಹೇಳೋಕ್ಕೂ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ. 13-14 ನಾನೇ ಚೀಫ್ ಮಿನಿಸ್ಟರ್ ಇದ್ದೆ. ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟರ್ ಇದ್ದರು. ಅಲ್ಲಿ ಬೆಳಗಾಂನಲ್ಲಿ ಒಂದು ಚಳುವಳಿ ನಡೀತು. ಚಳುವಳಿ ನಡೆದು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಆಗ ನಾನೇನು ಮಾಡಿದೆ, ನಿಗದಿ ಮಾಡಿದೆ, 300 ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು. ಅದು ಅಡ್ವೈಸರಿ ಪ್ರೈಸ್ ಅಲ್ಲ, ಒನ್ ಟೈಮ್ ಸೆಟ್ಲ್ ಮಾಡೋಕ್ಕೋಸ್ಕರವಾಗಿ ಕೊಟ್ಟಿದ್ದದು. ಹಾಗಾದರೆ BJP ಅವ್ರು ಕೊಟ್ಟಿದ್ರ ಅಡ್ವೈಸರಿ ಪ್ರೈಸಾ? ಎಲ್ಲಿ, ಯಾವಾಗ ಕೊಟ್ಟಿದ್ರಪ್ಪ? ಇಲ್ಲ, ಕೊಡು ಆರ್ಡರ್ಸ್ ಕೊಡು, ನಾನು ನೋಡ್ತೀನಿ. ನಾಳೆ ಚರ್ಚೆ ಮಾಡೋಕ್ಕೆ ಕೊಡಪ್ಪ. ಅದನ್ನು ಕೂಡ ಚರ್ಚೆ ಮಾಡೋಕ್ಕೆ ಮಾಡ್ತೀವಿ.